ವಿಮಾರಂಗ ಖಾಸೀಕರಣ ಬೇಡವೇ ಬೇಡ, ವಿಮಾರಂಗ ಖಾಸೀಕರಣ ಬೇಡವೇ ಬೇಡ, ಖಾಸೀಕರಣ ವಿರೋಧಿಸಿರೆ, ಖಾಸಗೀಕರಣ ವಿರೋಧಿಸಿರೆ, ಬ್ರಹ್ಮವರದಲ್ಲಿ ಮಂಜೂರಾದ ಇಎಸ್ಐ ಆಸ್ಪತ್ರೆ ಕಾಮಗಾರಿ ಆರಂಭಿಸಿದೆ. ಬ್ರಹ್ಮವರದಲ್ಲಿ ಮಂಜೂರಾದ ಇಎಸ್ಐ ಆಸ್ಪತ್ರೆ ಕಾಮಗಾರಿ ಆರಂಭಿಸಿದೆ. ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಸಾಧ್ಯ ಮಾಡುವ ಸರ್ಕಾರಕ್ಕೆ ಧಿಕ್ಕಾರ, ವಾಪಸ್ಸಾಗಲಿ, ಜಿಂದಾಬಾದ್, ಜಿಂದಾಬಾದ್. ಮಾಯಾ
ಮಹಾರಾಷ್ಟ್ರ ಇಂಡಿಯಾ ಕಂಪನಿಗಳು ಬೇಡ ಕಾರ್ಮಿಕ ವಿರೋಧ ದೇಶದಲ್ಲಿ ದುಡಿತಾ ಇರುವಂತ ವಿವಿಧ ಕ್ಷೇತ್ರಗಳ ಕಾರ್ಮಿಕರಿಗೆ ಇದ್ದಂತ ಸಣ್ಣ ಹಾಗಾದ್ರೆ ನೀವು ಅದೆಲ್ಲರೂ ಕೂಡ ತಿಳ್ಕೋಬೇಕಂತ ಅಗತ್ಯತೆ ಇದೆ. ಏನಂತ ಹೇಳಿದ್ರೆ ಈ 4 ಲೇಬರ್ ಕೋಡ್ಗಳಲ್ಲಿ ಏನೆಲ್ಲ ಇದೆ, ಅದು ಬಂದ್ರೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ನಾ ಬಯಸ್ತೀನಿ. ಯಾಕಂತ ಹೇಳಿದ್ರೆ ತುಂಬಾ ಕಾನೂನುಗಳಿವೆ. 29 ಮತ್ತು 44 ಈ ಅವಧಿಯೊಳಗಡೆ ಬಂದಂತ ಕಾನೂನುಗಳನ್ನ ಪೂರ್ತಿಯಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂಕ್ಷಿಪ್ತವಾಗಿ ಸರಳವಾಗಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು 4 ಕೋಡ್ಗಳು ಬಂದ್ರೆ ಈ ದೇಶದಲ್ಲಿರುವಂತ ಕಾರ್ಮಿಕ ನ್ಯಾಯಾಲಯಗಳು ಇರೋದಿಲ್ಲ. ಕಾರ್ಮಿಕ ನ್ಯಾಯಾಲಯಗಳನ್ನ ರದ್ದು ಮಾಡ್ತಾರೆ. ಯಾವುದೇ ಡಿಸ್ಪ್ಯೂಟ್ ಅನ್ನ ಕಾರ್ಮಿಕ ನ್ಯಾಯಾಲಯಗಳು ಕಾರ್ಮಿಕ ಇಲಾಖೆಗಳಲ್ಲಿ ತೆಗೆದುಕೊಳ್ಳುವುದಿಲ್ಲ. ಈ ಸಂಹಿತೆ ಬಂದ್ರೆ ಕಾರ್ಮಿಕ ನ್ಯಾಯಾಲಯಗಳು ಇವತ್ತು ರದ್ದಾಗ್ತವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಅದ್ರ ಜೊತೆಯಲ್ಲಿ ಈ 4 ಲೇಬರ್ ಕೋಡ್ಗಳು ಬಂದ್ರೆ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ಪ್ರತಿಭಟನೆ ಮಾಡುವಂಗಿಲ್ಲ, ಮುಷ್ಕರ ಮಾಡುವಂಗಿಲ್ಲ. ಕಾರ್ಖಾನೆಗಳಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅಲ್ಲಿನ ಕಾರ್ಮಿಕರು ಒಂದು 4-5 ಜನ ಹೋಗಿ ಮಾಲೀಕರ ಹತ್ರ ನಮ್ಗೆ ಈ ಸಮಸ್ಯೆ ಇದೆ, ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಹೇಳಿದ್ರೆ ಈ ಸಂಹಿತೆ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಅಂತ ಒಂದು ನಿಯೋಗ 4-5 ಜನ ಸೇರಿ ಹೋದ್ರೆ ಅದು ಮಾಲೀಕರ ವಿರುದ್ಧವಾದಂತ ಗೆರವಾಗುತ್ತೆ. ಹಾಗಾಗಿ ಅಂತ ಒಂದು ಮುಷ್ಕರ ಮಾಡುವಂತ ಹಕ್ಕನ್ನ, ಸಮಸ್ಯೆಗಳನ್ನು ಕೇಳುವಂತ ಹಕ್ಕನ್ನ, ಪ್ರತಿಭಟನೆ ಮಾಡುವ ಹಕ್ಕುಗಳನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಈ ಸಂಹಿತೆಯಲ್ಲಿ ತಪ್ಪಾಗಿರುವಂಥದ್ದನ್ನು ನಾವು ನೋಡಬೇಕು. ಅದರ ಜೊತೆಯಲ್ಲಿ ಇನ್ನೊಂದು, ಇವತ್ತು ಯಾವುದೇ ಫ್ಯಾಕ್ಟರಿಗಳಲ್ಲಿ PF, PSI, ರಜಾ ಸಂಬಳ ಇವ್ರು ಯಾವುದನ್ನು ಕೊಡ್ತಾ ಇದ್ರೆ ಅಲ್ಲಿಗೆ ಲೇಬರ್ ಇನ್ಸ್ಪೆಕ್ಟರ್ ಅಂತೇಳಿ ಹೇಳಿದ್ರೆ ಕಾರ್ಮಿಕ ನಿರೀಕ್ಷಕರು ಹೋಗಿ ತಪಾಸಣೆ ಮಾಡಲಿಕ್ಕೆ 44 ಕಾನೂನುಗಳಲ್ಲಿ ಅವಕಾಶ ಇತ್ತು. ಆದ್ರೆ ಈಗ ಹೊಸ ಸಂಹಿತೆ ಪ್ರಕಾರ 4 ಕೋಡ್ಗಳ ಪ್ರಕಾರ ಯಾವುದೇ ರೀತಿಯ ಕಾರ್ಮಿಕ ನಿರೀಕ್ಷಕ ಹುದ್ದೆಯನ್ನ ಈ ಒಂದು ಕೋಡ್ಗಳು ಇರೋದಿಲ್ಲ. ಹುದ್ದೆಯನ್ನ ಇವತ್ತು ಮಾಡುತ್ತೆ. ಈ ರೀತಿಯಾಗಿ ಇವತ್ತು ಈ ಒಂದು ಹೊಸ ಕಾನೂನಲ್ಲಿ ಬರ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ ಬಂಧುಗಳೇ. ಬ್ರಿಟಿಷ್ ಸರ್ಕಾರ ಇದ್ದಾಗ, ಬ್ರಿಟಿಷ್ ಪಾರ್ಲಿಮೆಂಟ್ ಇದ್ದಾಗ ನಾವೆಲ್ಲರೂ ಕೂಡ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಅದ್ರ ಜೊತೆಯಲ್ಲಿ ಕಾರ್ಮಿಕರ ಕಾನೂನುಗಳಿಗಾಗಿಯೂ ಕೂಡ ಹೋರಾಟ ಮಾಡಿದ್ದಾರೆ. ಇತಿಹಾಸ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. 1928, 1929 ಇಸವಿಯಲ್ಲಿ ಅವರ ಮೇಲೆ ದಾಳಿಗಳನ್ನ ಮಾಡಿರುವಂತದ್ದು, ಅವರು ಲಾಠಿ ಚಾರ್ಜ್ ಅಲ್ಲಿ ಹಸಿನೀಗಿರುವಂತದ್ದನ್ನು ನೋಡಿದ್ದೀವಿ. ಅನಂತರದಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಕಾರ್ಮಿಕ ಕಾನೂನುಗಳಿಗಾಗಿ ಹೋರಾಟ ಮಾಡಿದ ಇತಿಹಾಸದಲ್ಲಿ ದಾಖಲಾಗಿದೆ. ಅದ್ರ ಜೊತೆಯಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೈಗಾರಿಕೆ ವಿರೋಧದ ಕಾಯ್ದೆಯನ್ನ ಬ್ರಿಟಿಷ್ ಪಾರ್ಲಿಮೆಂಟ್ ತಂದಾಗ ಕ್ರಾಂತಿಕಾರಿ ಹೋರಾಟಗಾರರಾಗಿರುವಂತ, ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತ ಭಗತ್ ಸಿಂಗ್ ಅವರು, ಬಟುಕೇಶ್ವರ ದತ್ತ ಅವರು ಪಾರ್ಲಿಮೆಂಟಿನ ಒಳಗೆ, ಬ್ರಿಟಿಷ್ ಪಾರ್ಲಿಮೆಂಟಿನ ಒಳಗೆ ನಾಡು ದೇಶದಿಂದ ಹೋಗಿ ಆ ಕೈಗಾರಿಕಾ ವಿರೋಧ ಕಾಯ್ದೆಗಳನ್ನ ತಡಿಬೇಕು, ಅದು ಕಾರ್ಮಿಕರಿಗೆ ಅನ್ಯಾಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅವರು ಪತ್ರಕರ್ತ ವೇಷದಲ್ಲಿ ಪಾರ್ಲಿಮೆಂಟ್ ಅನ್ನು ಪ್ರವೇಶ ಮಾಡ್ತಾರೆ. ಗೊತ್ತಿದೆ, ಭಗತ್ ಸಿಂಗ್ ಮತ್ತು ಬಟುಕೇಶ್ವರ ದತ್ತ ಅವರನ್ನ ಬ್ರಿಟಿಷ್ ನ್ಯಾಯಾಲಯ ಗಲ್ಲಿಗೇರಿಸಿ ಆ ನಂತರದಲ್ಲಿ ಅವರನ್ನ ಗಲ್ಲು ಶಿಕ್ಷೆಗೆ ಮರಣದಂಡನೆಗೆ ಗುರಿ ಮಾಡಿರುವಂತದ್ದನ್ನು ನೋಡಿದ್ದೀವಿ. ಕಾರ್ಮಿಕ ಮುಖಂಡರು, ಕಾರ್ಮಿಕರು ಪ್ರಾಣಾರ್ಪಣೆಯನ್ನು ಮಾಡಿ 44 ಕಾರ್ಮಿಕ ಕಾನೂನು ತಂದ್ರು. 1930ರಲ್ಲಿ ತಂದಂತ ವೇತನ ಸಂಹಿತೆ, ಆ ನಂತರದಲ್ಲಿ ಬಂದ 1948ರಲ್ಲಿ ಬಂದಂತ ಕನಿಷ್ಠ ಕೂಲಿ ಕಾಯ್ದೆ, ಆ ನಂತರದಲ್ಲಿ ಬಂದಂತ ಬೋನಸ್ ಕಾಯ್ದೆ, ಇವೆಲ್ಲವೂ ಕೂಡ ನಾವು ಕಾರ್ಮಿಕ ಸಂಘಟನೆಗಳ ಮುಖಂಡರು ಹೋರಾಟ ಮಾಡುವಂತ ಕಾನೂನು. ಇವತ್ತಿನ ಸರ್ಕಾರ ಕನಿಷ್ಠ ಕೂಲಿಗೆ ತಿದ್ದುಪಡಿಯನ್ನು ತಂದು ಇವತ್ತು ಕನಿಷ್ಠ ಅಂತ ಹೇಳುವಂತದನ್ನ ನೆಲಮಟ್ಟದ ಕೂಲಿ ಅಂತ ಹೇಳಿ ತಂದಿದ್ದಾರೆ. ಎಂತ ಒಂದು ಅಮಾನವೀಯ
ನೆಲಮಟ್ಟ ಕೂಲಿಯನ್ನು ಕೊಡಬಹುದು. 178 ರೂಪಾಯಿ ಇದ್ರೆ ಯಾವ ಕಾರ್ಮಿಕ ಕೂಡ ಒಳ್ಳೆಯ ಗೌರವಯುತ ಜೀವನವನ್ನ ಮಾಡಬಹುದು ಅನ್ನುವಂತ ಕಾನೂನು ಈ NDA ಸರ್ಕಾರ ತರ್ತಾ ಇದೆ ಅಂತ ಹೇಳಿದ್ರೆ, ಯಾವ ರೀತಿಯ ಆಡಳಿತವನ್ನ NDA ಸರ್ಕಾರ ಕಾರ್ಮಿಕ ವಿರೋಧಿಯಾಗಿ, ಶ್ರಮಜೀವಿಗಳ ವಿರೋಧಿಯಾಗಿ ನಡೆಸ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾಗಿ ಇವತ್ತು ಈ ಒಂದು ಕಾಯ್ದೆ ಬಂದ್ರೆ ಬಹಳ ಮುಖ್ಯವಾಗಿ ನಿಮ್ಗೆ ಹೇಳಲಿಕ್ಕಿರುವಂತದ್ದು, ಈ ಸಂಹಿತೆ ಜಾರಿಯಾದ್ರೆ 78% ಸಣ್ಣ ಉದ್ಯಮಿಗಳು ಕಾರ್ಖಾನೆ ಕಾಯ್ದೆಯಿಂದ ಹೊರಗೋಗ್ತವೆ. ಇನ್ನು ವಿದ್ಯುತ್ ಬಳಸಿ ಕೆಲಸ ಮಾಡುವ ಕಾರ್ಮಿಕರು ಅಂತ ಹೇಳಿದ್ರೆ ಮೊದಲು 10 ಜನ ಮಾಡಿದ್ರು ಕೂಡ ಕಾರ್ಖಾನೆ ಅಂತೇಳಿ ಇತ್ತು. ಅದನ್ನ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಇವತ್ತು ಎಲ್ಲಾ ಕಾರ್ಮಿಕರು ಕಾರ್ಖಾನೆ ಕಾಯ್ದೆಯಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಈ ದೇಶದಲ್ಲಿ 74% ಕಾರ್ಮಿಕರು ಈ ರೀತಿಯ ಕಾಂತಂದ್ರೆ ಅದರಿಂದನೂ ಕೂಡ ಕಾರ್ಖಾನೆ ಕಾಯ್ದೆಯ ಸೌಲಭ್ಯಗಳಿಂದ ಕೂಡ ಹೊರಗಡೆ ಹೋಗ್ತಾರೆ ಅನ್ನುವಂಥದ್ದನ್ನು ನೋಡ್ಬೇಕಾಗತ್ತೆ. ಇನ್ನು ಈ ಸಂಹಿತೆ ಜಾರಿಯಾದ್ರೆ PF ಮತ್ತು ESI ಏನಿದೆ, ಆ PF ಮತ್ತು ESI ಪಡೆಯುವವರು ಈ ದೇಶದಲ್ಲಿ 87% ಮಂದಿ ಆ PF ಮತ್ತು ESI ಇಂದ ಹೊರಗಡೆ ಹೋಗ್ತಾರೆ ಈ ಸಂಹಿತೆ ಬರೋದ್ರಿಂದ ಅಂತ ಹೇಳುವಂತದನ್ನ ಗಮನಿಸಬೇಕಾಗಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ILO ಆ ಒಂದು ಸಂಘಟನೆ ಒಂದು ಅಧ್ಯಯನ ಮಾಡಿದೆ. ಆ ಅಧ್ಯಯನ ಮಾಡಿದ ಪ್ರಕಾರ ಈಗ 44 ಕಾರ್ಮಿಕ ಕಾನೂನುಗಳಿದ್ರೂ ಕೂಡ, ಈಗ ರಕ್ಷಣೆ ಇದ್ರೂ ಕೂಡ, ಇವತ್ತು ಅವರ ಅಧ್ಯಯನ ಪ್ರಕಾರ 73% ಕಾರ್ಖಾನೆಗಳು ಅಥವಾ ಕಂಪನಿಗಳು ಇವತ್ತು OT ವೇಜಸ್ ಕೊಡ್ತಾ ಇಲ್ಲ ಅನ್ನುವಂತ ದೂರುಗಳು ಇವತ್ತು ದಾಖಲಾಗಿವೆ. ಅಂತ ಹೇಳಿದ್ರೆ ಕಾರ್ಮಿಕರಿಗೆ ಇವತ್ತು ಸುರಕ್ಷೆ ಇದ್ದಾಗಲೂ ಕೂಡ ಈ ದೇಶದ ಕಂಪನಿಯ ಮಾಲಕರು OT ವೇಜಸ್ ಕೊಡ್ತಾ ಇಲ್ಲ ಅನ್ನುವಂತ ಕೇಸ್ಗಳು ಇದ್ದಾಗ ಈ ಸಂಹಿತೆ ಬಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಪಾಯಕಾರಿಯಾಗಿ ಇವತ್ತು ಕಾರ್ಮಿಕ ವರ್ಗದ ಮೇಲೆ ಇದು ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗಿದೆ. ಇದೊಂದು ಬಹಳ ಮುಖ್ಯವಾದಂತ ಅಂಶ ಏನಂತ ಹೇಳಿದ್ರೆ 12 ಗಂಟೆ ದುಡಿಮೆಯನ್ನು ಮಾಡ್ಬೇಕಂತ ಹೇಳ್ತಾರೆ. ಅದ್ಯಾವುದು ಸಾಫ್ಟ್ವೇರ್ ಕಂಪನಿಯ ಇನ್ಫೋಸಿನ ಅವರು ಹೇಳ್ತಾರೆ, ಪ್ರಧಾನಮಂತ್ರಿಯವರು 24 ಗಂಟೆ ಕೆಲಸ ಮಾಡ್ತಾರೆ, ಕಾರ್ಮಿಕರಿಗೇನು 24 ಗಂಟೆ ಕೆಲಸ ಮಾಡ್ಲಿಕ್ಕೆ ಆಗಲ್ವಾ? ಅದ್ಯಾವುದೋ ಒಬ್ಬ ಉದ್ಯಮಿ ಹೇಳ್ತಾನೆ, ಎಷ್ಟು ಹೊತ್ತು ನೀವು ಹೆಂಡತಿ ಮುಖ ನೋಡ್ಕೊಂಡೆ ಕೂತ್ಕೊಳ್ತೀರಿ, ದೇಶದ ಅಭಿವೃದ್ಧಿಗೋಸ್ಕರ ನೀವು 18 ಗಂಟೆ ಕೆಲಸ ಮಾಡಿ, 14 ಗಂಟೆ ಕೆಲಸ ಮಾಡಿ ಅಂತೇಳಿ ಹೇಳುವಂತ ಉದ್ಯಮಿಪತಿಗಳು ಕೂಡ ಇದ್ದಾರೆ. ನಾವು ಕೇಳುವಂತದ್ದು 12 ಗಂಟೆ ಕೆಲಸ ಮಾಡಿದ್ರೆ ಏನಾಗುತ್ತೆ? 12 ಗಂಟೆ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ನಿರುದ್ಯೋಗ ಇನ್ನಷ್ಟು ಜಾಸ್ತಿ ಆಗತ್ತೆ. ಉದ್ಯೋಗ ಜಾಸ್ತಿ ಸಿಗತ್ತೆ 8 ಗಂಟೆ ಕೆಲಸ ಮಾಡಿದ್ರೆ. ಆದ್ರೆ 12 ಗಂಟೆ ಕೆಲಸ ಮಾಡಿದ್ರೆ ಇವತ್ತು 100 ಪಾಳಿ ಅಂತೇಳಿ ಇರೋದಿಲ್ಲ. ಆ 3 ಜನ ಕೆಲಸವನ್ನ ಒಬ್ಬರೇ ಮಾಡಬೇಕಾದಂತದ ಅಗತ್ಯತೆ ಇದೆ. ಹಾಗಾಗಿ ನಿರುದ್ಯೋಗ ವ್ಯಾಪಕವಾಗಿ ನಡೀತದೆ. ಇನ್ನು ನಮ್ಮ ದೇಶದ ನಮ್ಮ ಕಾರ್ಮಿಕರು, ನಾನ್ ಕಾರ್ಮಿಕರಾಗಿದ್ದೀನಿ, ನನ್ನ ಮಗಳು ಕಾರ್ಮಿಕರಾಗಿರಬಾರ್ದು ಅಂತೇಳಿ ಹೇಳಿ ಇವತ್ತು ITBT ಕಂಪನಿಗಳಿಗೆ ಕಳಿಸ್ತಾರೆ. ಅಲ್ಲಿ ಬೆಳಿಗ್ಗೆ ಅವ್ರು ಹೇಳ್ತಾರೆ 14 ಗಂಟೆ ಕೆಲಸ ಮಾಡ್ಬೇಕು ITBT ಅಂತ ಹೇಳ್ತಾರೆ. ಅಲ್ಲಿ ಎಲ್ಲಾದ್ರೂ ನಾವು ಒಳ್ಳೆ ರೀತಿಯಲ್ಲಿ ಸಾಕಿದ ಮುತ್ತು ಗಿಣಿಯಾಗಿ ಸಾಕಿದ ಮಕ್ಕಳನ್ನ ಈ ಮಾಲಕರಿಗೆ ಇವತ್ತು ಗುಲಾಮಗಿರಿಗೆ ನಾವು ಒಳಪಡಿಸಬೇಕಾಗತ್ತೆ, ಕೊಡಬೇಕಾಗುತ್ತೆ ನಮ್ಮ ಮಕ್ಕಳನ್ನ ಅಂತೇಳಿ ಹೇಳುವಂಥದ್ದು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿಗೆ 9 ಗಂಟೆವರೆಗೆ ಇವತ್ತು ಕಂಪ್ಯೂಟರ್ ಮೇಲೆ ಕೂತ್ಕೊಂಡು ಕೆಲಸ ಮಾಡಿದ್ರೆ ಏನಾಗುತ್ತೆ? ಮಕ್ಕಳೆಲ್ಲ ಅನಾರೋಗ್ಯ ಕಾಡುತ್ತೆ, ಖಿನ್ನತೆ ಕಾಡುತ್ತೆ. ಇದರಿಂದ ಮಕ್ಕಳ ದೈಹಿಕ ಇದರ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರುತ್ತೆ. ಇಂಥ ಒಂದು 12 ಗಂಟೆ 14 ಗಂಟೆ ಅನ್ನುವಂತ ಈ ಒಂದು ನೀತಿ ಈ ಸಂಹಿತೆ ಒಳಗಡೆ ಇದೆ. ಹಾಗಾಗಿ ನಾವು ಇವತ್ತು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ಗಮನಿಸಬೇಕು. ಕೊಡೋದಿಲ್ಲ ಅನ್ನುವಂಥದ್ದನ್ನ ನೀವು ಗಮನಿಸಬೇಕು. ಇದು ಬಹಳ ಮುಖ್ಯವಾದಂತ ವಿಚಾರ. ಅಂತೇಳಿ ಹೇಳಿದ್ರೆ ಬಿಜೆಪಿ ಅನ್ನುವಂಥದ್ದು ಉದ್ಯೋಗಪತಿಗಳ ಪಕ್ಷ, ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ಬಂಡವಾಳಗಾರರ ಪಕ್ಷ. ಇವತ್ತು ಕಾರ್ಮಿಕ ವರ್ಗವನ್ನು ರಕ್ಷಣೆ ಮಾಡೋದು ಇವತ್ತು ಕಾರ್ಮಿಕ ಸಂಘಟನೆಗಳು ಮಾತ್ರ. ಅದಕ್ಕೆ ಎಂತ ಬೆಲೆ ಯಾವ ತೆತ್ತಾದ್ರೂ ನಾವು ಕಾರ್ಮಿಕ ಕುಟುಂಬಗಳನ್ನ ಉಳಿಸ್ತೀವಿ, ಹೋರಾಟ ಮಾಡ್ತೀವಿ. ನಾವಿಂದಿಯೂ ಕೂಡ ಪ್ರಾಣಾರ್ಪಣೆ ಮಾಡ್ಲಿಕ್ಕೆ ಕೂಡ ಸಿದ್ಧ ಇದ್ದೀವಿ. ಕಾರ್ಮಿಕ ವರ್ಗದ ಹಕ್ಕನ್ನ ಬಿಟ್ಕೊಡೋದಿಲ್ಲ. ಒಂದೇ ನೀವು ಅಧಿಕಾರ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಕಾರ್ಮಿಕ ವರ್ಗ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂತ ಒಂದು ಪ್ರತಿಜ್ಞೆಯನ್ನ ಈ ಮುಷ್ಕರದಲ್ಲಿ ಮಾಡಲಿಕ್ಕೆ ನಾವು ಬಯಸ್ತೀವಿ. ಬಹಳ ಮುಖ್ಯವಾಗಿ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿ ಇದೆ. ಸರ್ಕಾರಕ್ಕೆ ಧಿಕ್ಕಾರ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. 12 ಗಂಟೆ ಕೆಲಸ ಬೇಡವೇ ಬೇಡ. 12 ಗಂಟೆ ಕೆಲಸ ಬೇಡವೇ ಬೇಡ. 12 ಗಂಟೆ ಕೆಲಸ ಬೇಡವೇ ಬೇಡ.
ಎಲ್ಲ